ನಮಸ್ಕಾರ. ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಇವತ್ತಿಗೂ ನಾನು ಹೋಮ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲಿನೇ ಮೆಹಂದಿ ಕಲರ್ ಬರೋ ಥರ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸಷ್ಟು ನೀರಿಗೆ ಒಂದು 2ರಿಂದ 3 ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯಾವ ಟೀ ಪುಡಿ ಬ್ರ್ಯಾಂಡೆಡ್ ಇರುತ್ತೋ ಆ ಟೀ ಪುಡಿ. ಆ ಟೀ ಪುಡಿ ಸ್ವಲ್ಪ ಕುದೀತಿರೋದು ಹಾಗೆಯೇ ನಾನಿಲ್ಲಿ ಒಂದು ಬೌಲಾಗೋಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ನ ನೀಟಾಗಿ ತುರ್ಕೊಂಡಿದ್ದೀನಿ. ಹೆಚ್ಕೊಂಡ್ರೆ ಅಷ್ಟು ಸರಿ ಹೋಗಲ್ಲ ಅಂತಂದು ನೀಟಾಗಿ ತುರ್ಕೊಂಡಿದ್ದೀನಿ. ಈ ತುರ್ಕೊಂಡಿರೋ ಬೀಟ್ರೋಟ್ ಕೂಡ ಅಷ್ಟೇ ನೀಟಾಗಿ ಕುದಿ ಬರಬೇಕು. ಕುದಿ ಅದು ರಸ ಬಿಟ್ಕೊಂಡ್ರೆ ನಮ್ಮ ಹೇರಿಗೆ ಹಚ್ಕೊಂಡ್ರೆ ಮೆಹಂದಿ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಸಿ ಅದು ಕಲರ್ ಬಿಟ್ಕೊಳ್ಳುತ್ತಲ್ಲ ಆ ರೀತಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಕೊಂಡು ಇದು ಕೆಮಿಕಲ್ ಹಾಕ್ಕೊಳ್ಳೋಕ್ಕಿಂತ ಮನೇಲೇ ನ್ಯಾಚುರಲಾಗಿ ಸಿಗುವಂತಹ ಮೆಹಂದಿ ಕಲರ್ ಆರಾಮ್ಸೆ ಮಾಡ್ಕೋಬೋದು. ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋಬೇಕು. ಆಲ್ಮೋಸ್ಟ್ ನಾನು ಬಿಸಿ ಇದ್ದಾಗಲೇ ಸೋಸ್ಕೊತಾ ಇದ್ದೀನಿ. ಸೋಸಿ ಅದೊಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂತು ಅಂದರೆ ನಡೆಯುತ್ತೆ. ಆಮೇಲೆ ಬೇಕಾದ್ರೆ ಇದು ಮಾಡ್ಕೋಬೋದು. ಇದು ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ಯಾಕಂದರೆ ನಾಳೆ ಬೆಳಗ್ಗೆ ಹಚ್ಕೊಳ್ಳೋದಕ್ಕೆ ಇವತ್ತು ನೈಟೇ ನಾನು ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ತಣ್ಣಗಾಗಕ್ಕೆ ಬಂದಿದೆ. ನಾನಿಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿ ಅಂದರೆ ಕಬ್ಬಿಣದಲ್ಲಿ ಕಳಿಸೋದ್ರಿಂದ ಯಾವಾಗಲೂ ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ, ನ್ಯಾಚುರಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನೆಲ್ಲಿಕಾಯಿ ಆಮ್ಲ ಪೌಡರು, ಹಾಗೆ ಬಂಜಾರ ಪೌಡರ್, ಅದು ಒಂದು ಪ್ಯಾಶೆ. ನಮ್ಮದು ಕೂದಲು ಲೆಂತ್ ಹೇಗಿದೆ ಅದ್ರ ಮೇಲೆ ಮೆಹಂದಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಇಲ್ಲ ಕಮ್ಮಿ ಯಾರು ತೊಗೋಬೋದು. ಇದು ಕಲಂಜಿ ಸೀಡ್ಸು. ನಾನಿದು ನೀಟಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇದು ಇಟ್ಕೊಂಡಿದ್ದೀನಿ. ಇದು ಹಿಂದುಲೇಖ ಪೌಡರು. ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊತೀನಿ. ಈಗ ವೈಟ್ ಹೇರ್ಸ್ ಅಂತೂ ಎಲ್ರಿಗೂ ಕಾಮನ್ ಆಗಿದ್ದೇ ಇರುತ್ತೆ, ಹಾಗಾಗಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ. ಮೆಹಂದಿ ಆಲ್ಮೋಸ್ಟ್ ಎಲ್ಲರೂ ಒಂದೊಂಥರ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ. ಇದೇ ಬ್ರ್ಯಾಂಡ್ ಯೂಸ್ ಮಾಡಿರಿ ಅಂತ ಏನಿಲ್ಲ. ನನಗಿದು ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಈ ಬ್ರ್ಯಾಂಡ್ ಮೆಹಂದಿನ ಯೂಸ್ ಮಾಡ್ಕೊತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಬ್ರ್ಯಾಂಡ್ ಯೂಸ್ ಆಗಿರೋದ್ರಿಂದ ಅದು ಅವರು ಹಚ್ಕೋಬೋದು. ನಮಗೆ ಎಷ್ಟು ಕ್ವಾಂಟಿಟಿ ಅಂದರೆ ನಮ್ಮ ಕೂದಲು ಲೆಂತ್ ವೈಸು ಅಥವಾ ತಿಕ್ಕಾಗಿದ್ದರೆ ಆ ಥರ. ನಂದು ಕೂದಲು ಸ್ವಲ್ಪ ಲೆಂತಿ ಇದೆ, ತೀರಾ ಲೆಂತಿ ಅಲ್ಲ, ಸ್ವಲ್ಪ ಲೆಂತಿ ಇದೆ, ಹಾಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೀಟ್ರೋಟ್ ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಒಂದು ಚೂರು ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೊಂಡ್ರೆ ಆವಾಗ ಮೆಹಂದಿ ಹಚ್ಕೊಳ್ಳುವಾಗ ಚೆನ್ನಾಗಿ ಅನಿಸುತ್ತೆ. ತೀರಾ ತೆಳ್ಳಗಲ್ಲ ಗಟ್ಟಿಗೋಲ್ಲ ಆ ರೀತಿ ಕಲಸಿ ನಾನು ನೈಟೇ ಮ್ಯಾರಿನೇಟ್ ಮಾಡ್ತಿದ್ದೀನಿ. ಈಗ ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ನೋಡಿ ಎಲ್ಲ ಬ್ಲ್ಯಾಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಇದನ್ನು ಒಂದು ಸತಿ ನೀಟಾಗಿ ತಿರುಗಿಸಿ ಇಟ್ಕೊಂಡು ನೆಕ್ಸ್ಟ್ ನಾವು ಅಪ್ಲೈ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟು ಇದನ್ನು ನೀಟಾಗಿ ಬೆಳಗ್ಗೆ ಎದ್ದು ನೋಡಿ ಒಂದು ಸತಿ ತಿರುಗಿಸಿಟ್ಕೊಂಡು ಈಗ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಹೊರಗಡೆ ಕೂಡ ಅಷ್ಟೇ ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ಈಗ ಒಳಗಡೆ ಬರ್ತಾಯಿದ್ದೀನಿ. ತಿಂಡಿ ಒಂದು ಮಾಡ್ಕೊಂಡ್ಬಿಡ್ತು ಅಂದರೆ ಆಮೇಲೆ ನೆಕ್ಸ್ಟ್ ನಾವು ಏನೇ ಕೆಲಸ ಆದರೂ ಆರಾಮ್ಸೆ ಮಾಡ್ಕೋಬೋದು. ಮೆಹಂದಿನೂ ಕೂಡ ಹಚ್ಕೋಬೋದು ಅನ್ನೋಕ್ಕೋಸ್ಕರ ಎಲ್ಲ ಕೆಲಸನೂ ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೈಟೇ ಹಾಲ್ವೆ ಬೀಜ ಹಾಗೆ ಮೆಂತ್ಯ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿರ್ತೀನಿ. ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ತಿಂದಿದ್ದಾರೆ, ಮೆಂತ್ಯ ಕೂಡ ಮನೆಯವ್ರು ತಿಂದಿದ್ದಾರೆ. ಹಾಲ್ವೆ ಬೀಜ ಮಾತ್ರ ಒಂದು ಗ್ಲಾಸಷ್ಟು ಹಾಲು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಇದು ಮಾಡ್ಕೊಂಡು ಅದನ್ನು ಕುಡಿಯೋದ್ರಿಂದ ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ, ಸೊಂಟ ಕೂಡ ಗಟ್ಟಿ ಆಗುತ್ತೆ, ಏನಾದ್ರು ಪೇಯ್ನ್ ಇದ್ರೂ ಸಹ ಹೋಗುತ್ತೆ ಅನ್ನೋಕ್ಕೋಸ್ಕರ ಹಾಲ್ವೆ ಬೀಜದ ಪಾಯಸ ಮಾಡ್ತೀನಿ. ಡೈಲಿ ಇರುತ್ತೆ ಇದು. ಹಾಗೆ ನಾನು ಈರುಳ್ಳಿ ಇದು ಎಲ್ಲ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕೆಲವ್ರ ಮನೇಲಿ ಚಿತ್ರಾನ್ನ ಒಂದೊಂದು ಮನೇಲಿ ಒಂದೊಂದು ಡಿಫ್ರೆನ್ಸಾಗಿ ಮಾಡ್ತಾರೆ ಚಿತ್ರಾನ್ನ. ಬಟ್ ನಮ್ಮಲ್ಲಿ ಯಾವಾಗಲೂ ಚಿತ್ರಾನ್ನ ಪಲಾವ್ ರೇಂಜಿಗಾಗಿರುತ್ತೆ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅಂತಂದು ಎಲ್ಲನೂ ಹಾಕ್ಕೊಂಡು ಮಾಡಬೇಕು. ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಜಲ್ದಿ ಒಗ್ಗರಣೆ ಹಾಕ್ಕೊಂಡು ತಿಂಡಿ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ನನ್ನ ಮಗ ಬಂದು ಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿರೋದು ನೋಡಿ, ಅಬ್ಬಾ ಎಷ್ಟಕ್ಕೊಂದು ಮೆಣ್ಸಿನ್ಕಾಯಿನ ಅಮ್ಮ ಅಂತಾನೆ. ಹೆಚ್ಚಿರೋದು 2 ಮೆಣ್ಸಿನ್ಕಾಯಿಗೆ ಅವನು ಆ ರೇಂಜಿಗೆ ಬಿಲ್ಟಪ್ ಕೊಟ್ಟು ಹೋಗ್ತಾ ಇದ್ದಾನೆ. ಹಾಗೆ ನಾನು ಕ್ಯಾರೆಟು ಬೀನ್ಸ್ ಕೂಡ ಅಷ್ಟೇ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಕ್ಯಾರೆಟು ಬೀನ್ಸ್ ಹಾಕ್ಬಿಡ್ತೀನಿ. ಆವಾಗ ಅದ್ರ ಜೊತೆಗೇ ಅದು ಕೂಡ ಬೇಯ್ಬಿಡುತ್ತೆ. ಆಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿತ್ರಾನ್ನ ರೆಡಿ. ಬಡವರ ಬಿರಿಯಾನಿ ಅಂತಾರಲ್ಲ ಹಾಗೆ. ಚಿತ್ರಾನ್ನಕ್ಕೆ ಕಾಯಿ ಚಟ್ನಿ ಇತ್ತು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನ ತಿಂಡಿ ಕೂಡ ತಿಂದು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಈಗ ಮೆಹಂದಿ ಹಚ್ಕೊಳ್ಳೋಣ ಅಂತಂದು
ಬಂದಿದ್ದೀನಿ. ಮೆಹಂದಿ ಒಂದು ಹಚ್ಕೊಂಡ್ಬಿಡ್ತು ಅಂದರೆ ಅಟ್ಲೀಸ್ಟ್ ಒಂದು 2 ಅವರ್ 3 ಅವರ್ಸ್ ಬಿಟ್ಟು ಅಂದರೆ 2 ಅವರ್ ಅಂತೂ ಮಿನಿಮಮ್ ಬಿಡ್ತೀನಿ ನಾನು. 2 ಅವರ್ ಬಿಟ್ಟು ಆರಾಮಾಗಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಮೆಹಂದಿ ಕೂಡ ಕಲರ್ ಬರುತ್ತೆ. ನಾನು ಮೆಹಂದಿ ಹಚ್ಕೊಂಡಿರೋ ವೀಡಿಯೋ ಇನ್ನೊಂದರ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಹಚ್ಕೊಂಡಿರೋ ವೀಡಿಯೋ ತೋರಿಸ್ತಿಲ್ಲ. ಬೇಕು ಅಂತಂದರೆ ಕೇಳಿರಿ, ಇನ್ನೊಂದ್ಸತಿ ಯಾವ ರೀತಿ ಹಚ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀಟಾಗಿ ಮೆಹಂದಿನ ಹಚ್ಕೊಂಡಿದ್ದೀನಿ. ಒಂದು 2 ಅವರ್ನ ಆರಾಮ್ಸೆ ಬಿಡ್ತು ಅಂದರೆ ನೀಟಾಗಿ ಡ್ರೈ ಆಗುತ್ತೆ. ಅಷ್ಟೊತ್ತಿಗೆ ಟಿ ವಿ ಆದರೂ ನೋಡೋಣ ಅಂತ ಅಂದ್ಕೊಂಡು ಟಿ ವಿ ನೋಡ್ತೆ. ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಇವತ್ತು ಅಡುಗೆ ಏನು ಅಷ್ಟೊಂದು ಇದ್ದಿಲ್ಲ, ಹಂಗಾಗಿ ಬೆಳಗ್ಗೆ ತಿಂಡಿ ಮಾಡಿದ್ದೆ. ಸ್ವಲ್ಪ ನೆನ್ನೆದು ಸಾಂಬಾರಿತ್ತು ಅಂತ ಅದಕ್ಕೆ ಸುಮ್ಮನಾಗಿದ್ದೆ. ನೋಡಿರಿ ಆಲ್ರೆಡಿ ಡ್ರೈ ಆಗಿದೆ. ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೋಡಿರಿ ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸ್ನಾನ ಮಾಡಿದ ತಕ್ಷಣ ನಿಜವಾಗ್ಲೂ ಟವಲ್ ಏನಾದ್ರು ಕಟ್ಟಿಬಿಡ್ತು ಅಂದರೆ ಹಚ್ಕೊಂಡಿರೋ ಮೆಹಂದಿ ಕಲರ್ ಟವಲ್ಗೆ ಇದಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಇದ್ದಾಗಲೇ ನಾನು ಸ್ವಲ್ಪ ಬಿಟ್ಟು ಗಾಳಿಗೆ ಡ್ರೈ ಆಗೋಕ್ಕೆ ಸ್ವಲ್ಪ ಹೇರ್ನ ಬಿಡ್ತೀನಿ. ನೀಟಾಗಿ ಡ್ರೈ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಲರ್ಸ್ ಬರುತ್ತೆ. ಅಂದರೆ ಒಂದು 15 ಡೇಸಿಗೆ ಒನ್ ಟೈಮ್ ಹಚ್ಚಿದ್ರೂ ಕಲರ್ ಅಷ್ಟು ಜಲ್ದಿ ಇದಾಗೋದಿಲ್ಲ, ಚೆನ್ನಾಗಿ ಅನಿಸುತ್ತೆ. ಕೂದಲು ಫುಲ್ಲು ಡ್ರೈ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಒಂದು ವೀಡಿಯೋ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನಂದು ಸ್ವಲ್ಪ ಕರ್ಲಿ ಹೇರು, ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಿಮಗೆ ದಪ್ಪ ಥರ ಕಾಣಿಸ್ತಿದೆ ನೋಡಿ. ಎಲ್ಲ ಕಡೆಯೂ ನೀಟಾಗಿ ಕಲರ್ ಇದಾಗಿದೆ. ಹಾಗೆ ನಾವು ಬೇರೆ ಕಲರ್ ಯೂಸ್ ಮಾಡಿಲ್ಲ, ಟೀ ಪುಡಿ ಮತ್ತು ಬೀಟ್ರೋಟ್ ರಸದಿಂದ ಮಾಡಿರೋದ್ರಿಂದ ಒಂಥರ ಗೋಲ್ಡನ್ ಶೈಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಕೂದಲು ಮಾತ್ರ. ಹಾಗೆ ಇವತ್ತು ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆನೇ ಹೋಗ್ತೀವಲ್ಲ, ಹೆಂಗೂ ಶ್ರಾವಣ ಬಂದುಬಿಡುತ್ತೆ, ಅಲ್ಲೇ ಊಟ ಮುಗಿಸ್ಕೊಂಡು ಬರೋಣ ಅನ್ನೋದೊಂದು ಸಣ್ಣದೊಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ ಕೂಡ ನಾನು ಅಡುಗೆ ಏನೂ ಮಾಡಿರಲಿಲ್ಲ. ಇದೆಲ್ಲ ಸ್ನಾನ ಎಲ್ಲ ಆಗಿ ಕೂದಲು ಕೂಡ ಡ್ರೈ ಆಗಿದೆ. ರೆಡಿಯಾಗಿ ನಾವು ಹೊರಟಿದ್ದೆ ಹೋಟೆಲ್ ಊಟಕ್ಕಂತ. ಹೆಂಗೋ ಶ್ರಾವಣ ಬಂತು, ತಿನ್ನೋಕ್ಕೂ ಆಗೋದಿಲ್ಲ. ಹಾಗಾಗಿ ಮುದ್ದೆ, ಚಪಾತಿ, ಮಟನ್ ಗ್ರೇವಿ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹಾಗೆ ಚಿಕನ್ ಡ್ರೈ ಅಂತಂದು ಎಲ್ಲ ಆರ್ಡ್ರ್ ಮಾಡಿಕೊಂಡು ಲಾಸ್ಟ್ ಶ್ರಾವಣ ಅಂತಂದು ಒಳ್ಳೆ ಭರ್ಜರಿ ಲಾಸ್ಟ್ ಶ್ರಾವಣ ಬಂದುಬಿಡತ್ತೆ ಅಂತಂದು ಭರ್ಜರಿ ಬ್ಯಾಟಿಂಗ್ ಮುಗಿಸ್ಕೊಂಡು ಬಂದಿದ್ದಾಯಿತು. ಇದು ಇವತ್ತಿನ ಬ್ಲಾಗ್ ಆಗಿತ್ತು, ಶ್ರಾವಣ ಹಿಂದಿನ ಬ್ಲಾಗು. ಶ್ರಾವಣ ಆದಮೇಲೆ ಏನೇನಾಗುತ್ತೆ, ಶ್ರಾವಣಕ್ಕೆ ನಾವು ಒಂದು ತಿಂಗಳು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಈ ನಾನ್ ವೆಜ್ ಇದೆ ಲಾಸ್ಟ್ ನಾನ್ ವೆಜ್. ಆಮೇಲೆ ಗಣಪತಿ ಹಬ್ಬ ಆದಮೇಲೆ ನಾವು ನಾನ್ ವೆಜ್ ತಿನ್ನೋದು. ಸಿ ಯು ದ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕಾನ್ ಇದ್ದರೆ ಕ್ಲಿಕ್ ಮಾಡಿ, ಯಾರೇ ನೆಕ್ಸ್ಟ್ ನಾನು ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು. ಹಾಗೆ ಯಾರ್ಯಾರಿಗೆ ಬಿರಿಯಾನಿ ಇದು ಬೇಕೋ ಬೇಗ ಬನ್ನಿ. ನಾನು ಶ್ರಾವಣ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.